ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ಬ್ಲಾಗಲ್ಲಿ ನಮ್ಮ ಮನೆಯಲ್ಲಿ ರೀತಿಯಾಗಿ ಸಿಂಪಲ್ ಆಗಿ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾವು ಹಬ್ಬ ಅಂತಂದರೆ ಫುಲ್ ಗ್ರ್ಯಾಂಡಾಗೇನು ಮಾಡೋದಿಲ್ಲ, ಯಾವ ರೀತಿ ಆಗುತ್ತೆ ಸಿಂಪಲ್ಲಾಗಿ ಅದೇ ರೀತಿ ಮಾಡಿ ಮುಗಿಸ್ತೀವಿ. ವರಮಹಾಲಕ್ಷ್ಮಿ ಹಬ್ಬನೇ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಹಬ್ಬ ಅಂತ ಅಂದ್ರೇ ಬಾಗಿಲಲ್ಲಿ ತೋರಣ ಇರಬೇಕು. ಮಾವಿನ ತೋರಣ ಕಟ್ಟಿ ಹೂವು ಹಾಕಿದರೆ ಮನೆಗೆ ಒಂಥರ ಕಳೆ ಬರುತ್ತೆ, ಹಬ್ಬದ ಕಳೆ ಹೆಚ್ಚಾಗುತ್ತೆ ಅಂತ ಹೇಳ್ಬಹುದು. ಬೆಳಗ್ಗೆನೇ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಆದಮೇಲೆ ಈಗ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿ ಆದಮೇಲೆ ಹೂವು ಮುಡಿಸ್ತಾ ಇದ್ದೀನಿ. ಹಬ್ಬದ ದಿನ ಅಂತೂ ಮನೇಲಂತೂ ತುಂಬಾ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಹಬ್ಬ ಬಂತು ಅಂದರೆ ಕೆಲಸ ಜಾಸ್ತಿ ಇರುತ್ತೆ, ಇಲ್ಲ ಅಂತಲ್ಲ, ನನಗೊಂಥರ ಖುಷಿ ಅಂತಲೇ ಹೇಳ್ಬೋದು ಹಬ್ಬದ ಆಚರಣೆಯನ್ನು ನಡೆಸೋದಕ್ಕೆ. ಈಗ ನಾನು 2 ಬಾಗಿಲಿಗೂ ಕೂಡ ತೋರಣ ಕಟ್ಟಿ ಹೂವನ್ನು ಎಲ್ಲ ಮುಡಿಸಿ ರೆಡಿ ಮಾಡಿದೆ. ಇವಾಗ ಸಿಂಪಲ್ಲಾಗಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೇವರ ನೈವೇದ್ಯಕ್ಕೆ ನಾನಿಲ್ಲಿ ಕೆಕ್ಕಿಕ್ರೆ ಹಣ್ಣಿತ್ತು, ದೇವರಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ, ಹಾಗಾಗಿ ಅದ್ರದ್ದು ರಸಾಯನ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಮಗಳಿಲ್ಲಿ ಎಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಹಾಗೆ ಇವಾಗ ಪೂಜೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಅಡುಗೆಗೂ ಕೂಡ ಆಗ್ತಾಯಿದೆ, ಈ ಕಡೆ ಪೂಜೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಟೇಬಲ್ ಎಲ್ಲ ತೊಳೆದು ಎಲ್ಲ ಆದಮೇಲೆ ಅದಕ್ಕೆ ನಾನೀಗ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕ್ಕೊಳ್ತೀನಿ. ರಂಗೋಲಿಯನ್ನು ಹಾಕಬಾರ್ದು ಅಂತ ಹೇಳ್ತಾರೆ ವರಮಹಾಲಕ್ಷ್ಮಿನ ಕೂರಿಸೋದಕ್ಕೆ. ನಂತರ ಅದ್ರ ಮೇಲೆ ತಟ್ಟೆಯಲ್ಲಿಟ್ಟು ಅಕ್ಕಿಯೆಲ್ಲ ಹಾಕ್ತಾರೆ, ಆದರೆ ಶ್ರೇಷ್ಠವಾಗಿ ಬಾಳೆದೆಲೆಯನ್ನು ಇಟ್ಟು ನಂತರ ಅದ್ರ ಮೇಲೆ ಅಕ್ಕಿಯನ್ನು ಹಾಕಿ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ನಾನಿಲ್ಲಿ ನನ್ನದೇ ಸರಿ ನಿಮ್ಮದೇ ತಪ್ಪು ಅಂತ ಹೇಳ್ತಾ ಇಲ್ಲ, ನಾನು ಯಾವ ರೀತಿಯಾಗಿ ಪೂಜೆ ಮಾಡ್ತೀನಿ ಅಂತ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾವಿಲ್ಲಿ ಒಂದು ಬಾಳೆದೆಲೆನ ಕೆಳಗೆ ಹಾಕಿರ್ತೀವಲ್ಲ, ಅದು ತಾಯಿಗೆ ಬಲಗಡೆ ಬರಬೇಕಂತೆ, ಆ ರೀತಿಯಾಗಿ ತುದಿ ಬಲಗಡೆ ಬರೋ ಥರ ಹಾಕಬೇಕಂತೆ. ನಂತರ ಅದ್ರ ಮೇಲೆ ಅಕ್ಕಿಯನ್ನು ಹಾಕಿ ಕೊಡನ ಚೆನ್ನಾಗಿ ಮಡಿಯಿಂದ ತೊಳೆದು ಅದಕ್ಕೆ ನೀರನ್ನು ತುಂಬಿಸಿ ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಪೂಜೆಯನ್ನು ಮಾಡಿ ಇಟ್ಟು ಅದಕ್ಕೆ ಸೀರೆ ಉಡಿಸೋದಕ್ಕೆ ಎಲ್ಲ ನೆರಿಗೆ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ವಿಡಿಯೋ ತುಂಬಾ ಫಾಸ್ಟಾಗಿ ಮಾಡ್ತಾಯಿದ್ದೀನಿ, ಅಂದರೆ ಎಡಿಟ್ ಮಾಡೋದು ತುಂಬ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ನಿಧಾನವಾಗಿ ಮಾಡಿದರೆ ಎಲ್ಲದನ್ನು ಹೇಳ್ಬಹುದಿತ್ತು, ಆದರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ಆವಾಗ ನೋಡೋದಕ್ಕೆ ನಿಮಗೂ ಬೋರ್ ಆಗಬಹುದು ಅಂತ ನಾನಿಲ್ಲಿ ಎಡಿಟ್ ಮಾಡುವಾಗ ತುಂಬ ಫಾಸ್ಟಾಗಿ ಮಾಡ್ತಾಯಿದ್ದೀನಿ. ಕೊಡಕ್ಕೆ ಈಗ ಸೀರೆಗೆಲ್ಲ ರೆಡಿ ಮಾಡಿಕೊಂಡು ಸೀರೆ ಉಡಿಸೋದಕ್ಕೆ ನಂತರ ಅದ್ರ ಮೇಲೆ ಇನ್ನೊಂದು ಚಂಬನ್ನು ಇಟ್ಟು ಅದರಲ್ಲಿ ಚಂಬಿಗೆ ಅಕ್ಕಿಯನ್ನು ಹಾಕಿ ಅದಕ್ಕೆ 6 ಗೋಡಂಬಿ, 6 ಬಾದಾಮಿ, 6 ಲವಂಗ, 6 ಕಮಲದ ಬೀಜ, ಗೋಮತಿ ಚಕ್ರ, 6 ಕವಡೆ ಹಾಕಬೇಕು ಅಂತ ಹೇಳ್ತಾರೆ. ಹಾಗೆ ಒಂದು ಬಟ್ಲಡ್ಕೆ ಅಂತ ಅಂದರೆ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ. ಹಾಗೆ 5 ರೂಪಾಯಿಂದ ಗೋಲ್ಡ್ ಕಾಯಿನ್ ಬರುತ್ತಲ್ಲ, ಅದನ್ನು ಹಾಕಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಇಷ್ಟನ್ನು ಕೂಡ ನಾನು ಅದರಲ್ಲಿ ಹಾಕಿ ನಂತರ ಅದಕ್ಕೆ ವೀಳ್ಯದೆಲೆನ ಇಡ್ತೀನಿ, 3 ಅಥವಾ 5. ನಾನಿಲ್ಲಿ 5 ವೀಳ್ಯದೆಲೆನ ತೊಳೆದ್ಬಿಟ್ಟು ಇಡ್ತಾ ಇದ್ದೀನಿ. ಅದ್ರ ಮೇಲೆ ಕಾಯಿಯನ್ನು ಇಟ್ಟು ನಂತರ ತಾಯಿಗೆ ಮುಖಪದ್ಮವನ್ನು ಹಾಕೋದು. ಹಾಗೆ ನಾನಲ್ಲಿ ನೆಲ ತೊಳೆಯೋದಕ್ಕೆ ನಾನು ಮುಂಚೆಲೇ ಆ ನೀರಿಗೆ ಸ್ವಲ್ಪ ಅರಿಶಿನ, ಕಲ್ಲುಪ್ಪು ಹಾಗೆ ಸ್ವಲ್ಪ ಗಂಜಲನ್ನು ಹಾಕಿ ಮನೆಯೆಲ್ಲ ತೊಳ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಶುದ್ಧವಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಫಸ್ಟು ಲಕ್ಷ್ಮಿಯನ್ನು ಕೂರಿಸೋದಕ್ಕಿಂತ ಮುಂಚೆ ಮನೆ ಕ್ಲೀನ್ ಮಾಡ್ತೀವಲ್ಲ, ಆವಾಗ ನೀರಿಗೆ ಅರಿಶಿನ, ಉಪ್ಪು ಹಾಗೆ ಗಂಜಲನ್ನು ಹಾಕಿ ತೊಳೆದಿದ್ದೀನಿ. ಆ ರೀತಿ ಮಾಡಿದರೆ ಶುದ್ಧವಾಗುತ್ತೆ ಅಂತ. ಹಾಗೆ ದೇವರಿಗೆ ಚಂಬಲ್ಲಿ ನಾವು ವೀಳ್ಯದೆಲೆನ ಇಡ್ತೀವಲ್ಲ, ಅದು ಮುರಿದಿರಬಾರ್ದು ಮತ್ತು ಅರ್ದಿರಬಾರ್ದು, ತೂತ ಆಗಿರಬಾರ್ದು, ಚೆನ್ನಾಗಿರುವಂತಹ ವೀಳ್ಯದೆಲೆನ ಇಡಬೇಕು. ಹಾಗೆ ಕಾಯಿಂದು ಕಣ್ಣು ಬರುತ್ತಲ್ಲ, 2 ವೀಳ್ಯದೆಲೆ ಮಧ್ಯೆ ಕಣ್ಣು ಬರೋ ರೀತಿಯಾಗಿ ಕಾಯನ್ನು ಇಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅರಿಶಿನ ಹಚ್ಚಿ ಬೇಕಾದರೆ ಅದಕ್ಕೂ ಕೂಡ ಅಲಂಕಾರ ಮಾಡ್ಕೊಳ್ಬಹುದು. ನಾನು ಆ ರೀತಿ ಏನೂ ಮಾಡ್ತಾ ಇಲ್ಲ. ಹಾಗೆ ನಾನು ಅದಕ್ಕೆ ಸಪ್ರೇಟಾಗಿ ಕೈ ಕಾಲು ಆ ರೀತಿ ಕೂಡ ಹಾಕೋದಿಲ್ಲ ದೇವರಿಗೆ. ಇದೇ ರೀತಿಯಾಗಿ ಸಿಂಪಲ್ಲಾಗೇ ಪೂಜೆ ಮಾಡೋದು. ನೆನೆ ಹೂವೆಲ್ಲ ಕಟ್ಟಿ ರೆಡಿ ಮಾಡಿದ್ವಲ್ಲ, ಇವಾಗ ಹೂವಿಗೆಲ್ಲ ನೀರೆಲ್ಲ ಹಾಕ್ಬಿಟ್ಟು ನಾವೇನೇ ನೀಟಾಗಿ ಹೂವು ಕಟ್ಟಿದ್ರೂ ಕೂಡ ದೇವರಿಗೆ ಮುಡಿಸೋದಕ್ಕಿಂತ ಮುಂಚೆ ಒಂದ್ಸಲ ನೀರನ್ನು ಹಾಕ್ಬಿಟ್ಟೇ ದೇವರಿಗೆ ಹೂವನ್ನು ಮುಡಿಸ್ಬೇಕು. ಇವಾಗ ಮುತ್ತೈದರಿಗೆ 3 ಜನನ ಮನೆಗೆ ಕರಿತೀವಿ ಕುಂಕುಮಕ್ಕೆ ಅಂತ, ಅವರಿಗೂ ಕೂಡ ಸ್ವಲ್ಪ ಹೂವನ್ನು ಕಟ್ ಮಾಡಿ ಎತ್ತಿಟ್ಟು ಇವಾಗ ದೇವರಿಗೆಲ್ಲ ಹೂವು ಹಾಕಿ ಅಲಂಕಾರನ ಮಾಡ್ತಾಯಿದ್ದೀನಿ. ಹಾಗೆ ದೇವರಿಗೆ ಅಂತ 1 ಡಜನ್ ಸಪ್ರೇಟಾಗಿ ಬಳೆ ತೊಗೊಂಡು ಬಂದಿದ್ನಲ್ಲ, ಅದನ್ನು ದೇವರಿಗೆ ತೊಡಿಸ್ದೆ.
ಹಾಗೆ ದೇವರಿಗೆ ಅಲಂಕಾರ ಮಾಡ್ತೀವಲ್ಲ ಒಡವೆ ಎಲ್ಲ ಹಾಕಿ ಅದನ್ನು ನಾವು ಏನೇ ಫಸ್ಟ್ ಟೈಮ್ ತಂದಿದ್ರು ಕೂಡ ಅಥವಾ ದೇವರಿಗೆ ಅಂತ ಇಟ್ಟಿರೋದೇ ಆಗಲಿ ಅಥವಾ ಬಳಸಿರೋದೇ ಆಗಲಿ ಬಳಸಿರೋದನ್ನು ಕೂಡ ದೇವ್ರಿಗೆ ಹಾಕ್ಬೋದು ಅಂತ ಹೇಳ್ತಾರೆ. ಅದೇ ಯಾವುದೇ ಹಾಕೋದಕ್ಕಿಂತ ಮೊದಲು ಒಡವೆಗಳನ್ನು ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ತೊಳೆದು ನಂತರ ದೇವರಿಗೆ ಅದನ್ನು ಹಾಕ್ತೀವಿ. ಅದನ್ನು ಹಾಗೇ ಹಾಕಬಾರ್ದು, ಹಾಗಾಗಿ ತೊಳೆದ್ಬಿಟ್ಟು ಹಾಕೋದು ತುಂಬಾ ಒಳ್ಳೆಯದು. ಹಾಗೆ ದೇವರಿಗೆ ನೈವೇದ್ಯಕ್ಕೆ ಅಂತ ಹಣ್ಣೆಲ್ಲ ಇಡ್ತೀವಲ್ಲ, ಅದು 3, 5, 7, 9 ಈ ರೀತಿಯೇ ಇಡಬೇಕು ಅಂತ ಹೇಳ್ತಾರೆ. ಹಣ್ಣುಗಳಾಗಿರ್ಬೋದು, ತಿಂಡಿ ಆಗಿರ್ಬೋದು, ವೀಳ್ಯದೆಲೆ, ಬಾಳೆಗಳು ಈ ರೀತಿ ತಟ್ಟೆಗಳನ್ನೆಲ್ಲ ಜೋಡಿಸಿ ಇರ್ತೀವಲ್ಲ, ಹಾಗೆ ಪೂಜಾ ಸಮಯ ಬಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಬೆಳಗ್ಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ, ನೀರಿರಲಿಲ್ಲ ಇವತ್ತು, ನೀರಿಗೋಸ್ಕರ ಕಾಯ್ತಾ ಇದ್ವಿ. ಹಾಗಾಗಿ ಮಧ್ಯಾಹ್ನ ಪೂಜೆ ಮಾಡೋದು ಬೇಡ ಅಂತ ನಾನಿಲ್ಲಿ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ಸಂಜೆ ಒಳ್ಳೆ ಟೈಮ್ ನೋಡಿಕೊಂಡು ಪೂಜೆಯನ್ನು ಮಾಡ್ತಾ ಇರೋದು. ಹಾಗೆ ದೇವರಿಗೆ ಘಮ ಇರುವ ಹೂಗಳನ್ನು ಮುಡಿಸಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ಮಲ್ಲಿಗೆ ಆಗಿರಬಹುದು, ಆ ಥರ ಹೂಗಳು ತುಂಬ ಘಮ ಬರುತ್ತೆ. ಘಮ ಇರುವಂತಹ ಹೂವನ್ನು ಮುಡಿಸಿದರೆ ದೇವರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ವ್ರತದ ದಾರನ ರೆಡಿ ಮಾಡ್ಕೊಳ್ಳೋದು, ಅಂದರೆ ದಾರಕ್ಕೆ 16 ಗಂಟನ್ನು ಹಾಕಬೇಕಂತೆ. ಹೂವನ್ನು ಸೇರಿ ನಾವು ಹೂವನ್ನು ಕೂಡ ಕಟ್ಟಿರ್ತೀವಲ್ಲ, ಒಂದು ದಾರಕ್ಕೆ ಒಂದು ಹೂವನ್ನು, ಆ ಹೂವಿಗೆ ಗಂಟು ಹಾಕೋದನ್ನು ಸೇರಿ ಕೂಡ 16 ಗಂಟು ಹಾಕಬೇಕು ಅಂತ ಹೇಳ್ತಾರೆ. ಅದನ್ನು ಕೂಡ ನಾನಿಲ್ಲಿ ರೆಡಿ ಮಾಡಿ ಎತ್ತಿಡ್ಕೊಂಡಿದ್ದೀನಿ. ಅದನ್ನು ಯಾವುದನ್ನು ಕೂಡ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ, ಯಾಕೆಂದರೆ ಲೆಂತ್ ಆಗುತ್ತೆ, ವಿಡಿಯೋ ಲೆಂತಿ ಆಗುತ್ತೆ ಅಂತ ಅಷ್ಟೇ. ಆ ದೇವರಿಗೆ ಅಕ್ಷತೆ ಕಾಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಗೆಜ್ಜೆ ವಸ್ತ್ರನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ರೆ ಪೂಜೆ ಮಾಡೋದು ತುಂಬ ಬೇಗ ಆಗುತ್ತೆ. ಲಕ್ಷ್ಮೀ ಪೂಜೆ ಮಾಡೋದು ಅಷ್ಟು ಬೇಗ ಆಗೋದಿಲ್ಲ, ತುಂಬಾ ಟೈಮ್ ಬೇಕು. ನಾವು ಎಷ್ಟೇ ಸಿಂಪಲಾಗಿ ಮಾಡಿದ್ರೂ ಕೂಡ ವಿಧಾನದಲ್ಲೇ ಮಾಡಬೇಕು ಅಂತ ಹೇಳ್ತಾರಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗೆ ಒಂದು 2-3 ಜನ ಇದ್ದರೆ ಎಲ್ಲದನ್ನು ಡಿವೈಡ್ ಮಾಡ್ಕೊಂಡು ಮಾಡಿದರೆ ಬೇಗ ಆಗುತ್ತೆ. ಒಬ್ಬಳೇ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ. ದೊಡ್ಡಮ್ಮ ಕೂಡ ಇದ್ದಾರೆ, ಅವರು ಬೇರೆ ಹೆಲ್ಪ್ ಮಾಡ್ತಾಯಿದ್ರು. 2 ಟೇಬಲ್ಲು ಕೂಡ ತೊಳೆದ್ಬಿಟ್ಟಿಟ್ಟಿದ್ದೆ. ಇವಾಗ ಪೂಜೆಗೆ ಕೂರಿಸೋದಕ್ಕಿಂತ ಮುಂಚೆ ಇನ್ನೊಂದು ಸಲ ಒರೆಸ್ಬಿಟ್ಟೇ ನಾನು ಇಟ್ಟೋದು. ದೀಪ ಎಲ್ಲದನ್ನು ಕೂಡ ಬೆಳಗಿದ್ದೀನಿ. ನೆನ್ನೆ ನಾನು ವ್ಲಾಗಲ್ಲಿ ಹೇಳಿದ್ದೆ ಸೀರೆ ಶಾಪಿಂಗ್ ಹೋಗಿದ್ದೀನಿ ಅಂತ. ಇದೇ ಸೀರೆನ ನಾನು ದೇವರಿಗೆ ಅಂತ, ವರಮಹಾಲಕ್ಷ್ಮಿ ಪೂಜೆಗೆ ಅಂತ ತೊಗೊಂಡು ಬಂದಿದ್ದು. ಲಕ್ಷ್ಮೀ ಪೂಜೆ ಮಾಡೋದಕ್ಕಿಂತ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನಾನಿಲ್ಲಿ ಸಗಣಿಯಲ್ಲಿ ಗಣಪತಿಯನ್ನು ಮಾಡಿ ಅದಕ್ಕೆ ಗರಿಕೆಯನ್ನು ಸಿಗಿಸ್ಕೊಂಡು ಬಂದು ಪೂಜೆಯನ್ನು ಫಸ್ಟ್ ಗಣಪತಿಗೆ ಮಾಡಿ ನಂತರ ವರಮಹಾಲಕ್ಷ್ಮಿಗೆ ಪೂಜೆಯನ್ನು ಮಾಡೋದು. ದೊಡ್ಡಮ್ಮನ ಮನೆಯಲ್ಲಿ ಬಾಲ್ದ್ರೆ ಹೂವು ಬಿಟ್ಟಿತ್ತಂತೆ, ತೊಗೊಂಡು ಬಂದಿದ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಾಲ್ದ್ರೆ ಹೂವೆಲ್ಲ ಮುಡಿಸಿದ್ದೆ. ಹಾಗೆ ತಾವರೆ ಹೂವು ದೇವರಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ತಾವರೆ ಹೂವಿರಲಿಲ್ಲ, ಯಾವ ಹೂವಿತ್ತು ಅದರಲ್ಲೇ ಪೂಜೆ ಮಾಡಿರೋದು. ಚಿಗಣಿ ಟೊಮಟ ಎಲ್ಲ ನೆನ್ನೆನೇ ಮಾಡಿಟ್ಟಿದ್ವಿ. ಎಲ್ಲದನ್ನು ಕೂಡ ಈಗ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಜನ ಮುತ್ತೈದೆಯರನ್ನು ಕರಿತೀನಿ ಕುಂಕುಮಕ್ಕೆ ಅಂತ, ಅದಕ್ಕೋಸ್ಕರ ನಾನಿಲ್ಲಿ ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ. ಚಿಗಣಿ ಟೊಮಟ, ಅದಕ್ಕೆ ಎಲೆ, ಅಡಿಕೆ, ಹೂವು, ಅರಿಶಿನ, ಕುಂಕುಮ, ಹಾಗೆ ಬಳೆ, ಸೌತೆಕಾಯಿ, ಸೇಬು ಈ ರೀತಿಯಾಗಿ ಮಡ್ಲು ತುಂಬೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಗಣಪತಿಗೂ ಕೂಡ ನಾನಿಲ್ಲಿ ಎಲೆ, ಅಡಿಕೆ, ದಕ್ಷಿಣೆ ಇಡಬೇಕಂತೆ. ಹಾಗೆ ಚಿಗಣಿ ಟೊಮಟ ಇಡೋದು. ಹಾಗೆ ಲಕ್ಷ್ಮಿಗೆ ಸಪ್ರೇಟಾಗಿ ಅಂದರೆ ವರಮಹಾಲಕ್ಷ್ಮಿಗೂ ಕೂಡ ಸಪ್ರೇಟಾಗಿ ತುಂಬಿದ್ದೀನಿ. ಹಾಗೆ ದೇವರಿಗೆ ಮಡ್ಲಕ್ಕಿ ಕೂಡ ಇಡಬೇಕು ಅಂತ ಹೇಳ್ತಾರೆ. ವರಮಹಾಲಕ್ಷ್ಮಿ ಅಂದರೆ ಲಕ್ಷ್ಮಿಯನ್ನು ಪೂಜೆ ಮಾಡಲೇಬೇಕಲ್ವ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಇಟ್ಟು ಪೂಜೆ ಮಾಡೋದು. ದೇವರಿಗೆ ಪೂಜೆ ಮಾಡೋದಕ್ಕಿಂತ ಮುಂಚೆ ಏನು ಸಂಕಲ್ಪ ಇರುತ್ತೆ ಅದು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋದು. ಅದರಿಂದ ಪೂಜೆ ಪೂರ್ತಿ ಆಗುತ್ತೆ, ಅಂದರೆ ಸಂಪೂರ್ಣವಾಗಿ ಆಗುತ್ತೆ ಅಂತ ಹೇಳ್ತಾರೆ. ಪೂಜೆ ಎಲ್ಲ ಆದಮೇಲೆ ನಾವು ಏನು ದೇವರ ನೈವೇದ್ಯಕ್ಕೆ ಮಾಡಿರ್ತೀವಿ ಅದನ್ನು ಪೂಜೆ ಎಲ್ಲ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಟ್ಟು ನಂತರ ನೈವೇದ್ಯಕ್ಕೆಲ್ಲ ಇಟ್ಟಾದಮೇಲೆ ಸಂಜೆಗೆ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮ, ಊಟದ ವ್ಯವಸ್ಥೆ ಮಾಡಿದರೆ ಊಟದ ವ್ಯವಸ್ಥೆ, ಹಾಗೆ ಅವರಿಗೆ ಮಡ್ಲು ತುಂಬಿ ಕಳಿಸೋದು. ನಂತರ ಎಲ್ಲ ಬಂದು ಹೋಗಿ ಆದಮೇಲೆ ಲಕ್ಷ್ಮಿಗೆ ದೃಷ್ಟಿ ಆಗಿರುತ್ತೆ ಅಂತ ಸಂಜೆಗೆ ಕೆಂಪಾರತಿ ಮಾಡೋದು. ಕೆಂಪಾರತಿ ಮಾಡೋದಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ಎತ್ತಿಡ್ಕೊಂಡಿದ್ದೆ. ಎಲ್ಲ ಬಂದು ಹೋದ್ಮೇಲೆ ಲಾಸ್ಟಿಗೆ ಮಾಡಿದ್ರಾಗುತ್ತೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಹಾಗೆ ಇವತ್ತು ರಾಯರ ಏಕಾದಶಿ, ನಾನು ಯಾವುದನ್ನು ಮರೆತರೂ ಕೂಡ ಇದನ್ನು ಮರೆಯೋದಿಲ್ಲ. ಹಾಗೆ ಇವತ್ತು ಏಕಾದಶಿ ಆಗಿರೋದ್ರಿಂದ ರಾಯರಿಗೆ ಬೇರೆ ಯಾವುದೇ ಹೂವನ್ನು ಕೂಡ ಮುಡಿಸೋ ರೀತಿ ಇರಲಿಲ್ಲ. ಹಾಗಾಗಿ ತುಳಸಿಯನ್ನು ಕಟ್ಟಿ ಎತ್ತಿಟ್ಟಿದ್ದೆ. ಇವಾಗ ತುಳಸಿಯಲ್ಲಿ ದೇವರಿಗೆ ಅಲಂಕಾರ ಮಾಡಿ ಗಂಧ ಇಟ್ಟು ಎಲ್ಲ ರೆಡಿ ಮಾಡಿಕೊಂಡು ರಾಯರಿಗೂ ಕೂಡ 2 ದೀಪನ ಹಚ್ಚಿ ಪೂಜೆ ಮಾಡಿದೆ. ಹಾಗೆ ದೇವರಿಗೆ ಮಾಂಗಲ್ಯ ಇಡ್ತಾರೆ, ಕಾಲುಂಗುರ ಇಡ್ತಾರೆ, ಇಡೋರು ಆಗುತ್ತೆ ನಮ್ಮ ಕೈಲಿ ಅನ್ನೋರು ಆ ರೀತಿಯಾಗಿ ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು. ಈಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆದಮೇಲೆ ಅಡುಗೆ ಕೂಡ ರೆಡಿ ಇದೆ. ಇವಾಗ ದೇವರಿಗೆ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಫಸ್ಟ್ ಗಣಪತಿಗೆ ಪೂಜೆ ಮಾಡಿ ದೀಪ ಪೂಜೆ ಮಾಡಿ ನಂತರ ಈಗ ಮನೆ ದೇವರನ್ನು ಪೂಜೆ ಮಾಡಿ ಆದಮೇಲೆ ಲಕ್ಷ್ಮಿಯನ್ನು ಪೂಜೆ ಮಾಡಿ ನಂತರ ನಾನಿಲ್ಲಿ ರಾಯರನ್ನು ಪೂಜೆ ಮಾಡ್ತೀನಿ. ನಾನು ಗೆಜ್ಜೆ ವಸ್ತ್ರ ಮಾಡಿ ಎತ್ತಿಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಇವಾಗ ಗೆಜ್ಜೆ ವಸ್ತ್ರ ಹಾಕ್ತಾಯಿದ್ದೀನಿ.
ಇವತ್ತು ಬೆಳಗ್ಗೆಯಿಂದ ಎಷ್ಟು ಬ್ಯುಸಿ ಇದ್ದೆ ಅಂತ ಅಂದರೆ ತುಂಬಾ ಬ್ಯುಸಿ ಇದ್ದೆ. ಅಷ್ಟು ಟೈಮನ್ನು ತೊಗೊಳ್ತು ಅಡುಗೆ ಈ ಕಡೆ ಪ್ರಿಪೇರ್ ಮಾಡ್ಕೊಳ್ಳೋದು, ಮನೆಯನ್ನು ಕ್ಲೀನ್ ಮಾಡೋದು, ಈ ಕಡೆ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋದು, ಈ ರೀತಿಯಾಗಿ ತುಂಬಾ ಬ್ಯುಸಿ ಆಗಿದ್ದೆ. ಹಾಗೆ ಒಂಥರ ಪಾಸಿಟಿವ್ ವೈಬ್ರೇಷನ್ ಇತ್ತು ಮನೆಯಲ್ಲಿ ಅಂತಲೇ ಹೇಳ್ಬಹುದು. ನನಗಂತೂ ಪೂಜೆ ಮಾಡಿದ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ವರಮಹಾಲಕ್ಷ್ಮಿ. ವಿಡಿಯೋದಲ್ಲಕ್ಕಿಂತ ಅಂದರೆ ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ನಾನಿಲ್ಲಿ ವಿಡಿಯೋ ಸ್ವಲ್ಪ ಸೈಡಲ್ಲಿಟ್ಟು ಕ್ಯಾಮ್ರಾನ ಇಟ್ಟು ವಿಡಿಯೋ ಮಾಡಿರೋದ್ರಿಂದ ಸ್ವಲ್ಪ ಕ್ರಾಸಾಗಿ ಕಾಣಿಸ್ತಾ ಇದೆ. ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವಿಲ್ಲಿ ವ್ರತದ ದಾರವನ್ನು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಪೂಜೆ ಎಲ್ಲ ಮಾಡಿ ಆದಮೇಲೆ ಆ ದಾರನ ಕೈಗೆ ಕಟ್ಕೊಳ್ಳೋದು. ಪೂಜೆ ಎಲ್ಲ ಮಾಡಿ ದೇವರಿಗೆ ಹಬ್ಬ ಮಾಡಿ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ನೈವೇದ್ಯಕ್ಕಿಟ್ಟು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಅರಿಶಿನ ಕುಂಕುಮಕ್ಕೆ ಕರೆದು ಅವರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಆದಮೇಲೆ ಸಂಜೆಗೆ ಕೆಂಪಾರತಿಯನ್ನು ಮಾಡ್ತೀನಿ. ಹಾಗೆ ಪೂಜೆ ಎಲ್ಲ ಆದಮೇಲೆ ಕೆಂಪಾರತಿ ಎಲ್ಲ ಮಾಡಿ ಆದಮೇಲೆ ದೇವರನ್ನು 3 ಸಲ ಅಂದರೆ ಕಾಯನ್ನು ಸಡ್ಲ ಮಾಡಿ ಬಿಡಬೇಕು ಅಂತ ಹೇಳ್ತಾರೆ. ಬಲಗಡೆಗೆ ಒಂದು ಸಲ, ಎಡಗಡೆಗೆ ಒಂದು ಸಲ ಮತ್ತು ಮಧ್ಯಕ್ಕೆ ಒಂದು ಸಲ ಎಲ್ಲ ಸಡ್ಲ ಮಾಡಿ 3 ಸಲ ಬಿಟ್ಟಾದಮೇಲೆ ನಾಳೆ ದೇವರನ್ನು ಕಳಿಸೋದು. 3 ದಿನ ಇಟ್ಕೊಂಡು ಪೂಜೆ ಮಾಡೋರು ಮಾಡ್ತಾರೆ, 5 ದಿನ ಇಟ್ಕೊಂಡು ಪೂಜೆ ಮಾಡೋರು ಮಾಡ್ತಾರೆ. ನಾನು 3 ಹೊತ್ತು ಅಂದರೆ 3 ಟೈಮ್ ಪೂಜೆ ಮಾಡಿ ದೇವರನ್ನು ನಾಳೆಗೆ ಕಳಿಸ್ತೀನಿ. ನಾಳೆನೂ ಕೂಡ ಪೂಜೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನಾವು ಕೂಡ ಫ್ರೆಶ್ ಅಪ್ ಆಗಿ ತಾಯಿಗೆ ನೈವೇದ್ಯಕ್ಕೆ ಏನಾದ್ರೂ ಮಾಡಿ ಪೂಜೆ ಎಲ್ಲ ಮಾಡಿ ಆದಮೇಲೆ ದೇವರನ್ನು ಕಳಿಸೋದು. ಅದು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಲಾಸ್ಟಿಗೆ ತುಪ್ಪದ ಬತ್ತಿಯನ್ನು ಹಚ್ಚಿ ದೇವರಿಗೆ ಪೂಜೆಯನ್ನು ಮಾಡಿದೆ. ಎಲ್ಲ ಆದಮೇಲೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಾನು ಪೂಜಾ ವಿಧಾನದಲ್ಲಿ ಏನಾದರೂ ತಪ್ಪಾಗಿದ್ದರೆ ನನಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ಏನಾದ್ರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮಿಸಿ. ನಾನು ಶ್ರದ್ಧಾ ಭಕ್ತಿ ಪ್ರೀತಿಯಿಂದ ನಾನು ಪೂಜೆ ಮಾಡಿದ್ದೀನಿ. ನನ್ನ ಪೂಜೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಟ್ಟು ಸ್ವೀಕಾರ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ಳೋದು ಅಷ್ಟೇ ಅಲ್ವಾ ಮುಖ್ಯವಾಗಿ ಬೇಕಾಗಿರೋದು. ನಾನು ಇದೇ ಥರ ಮಾಡಬೇಕು ಹಾಗೇ ಮಾಡಬೇಕು ಅಂತ ಮಾಡೋದಿಲ್ಲ. ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ತಿಳ್ಕೊಂಡು ಮಾಡ್ತೀನಿ. ಯಾವುದು ಗೊತ್ತಿಲ್ಲ ಅದನ್ನು ತಿಳ್ಕೊಳ್ಳೋದಕ್ಕೆ ತುಂಬಾ ಖುಷಿಯಿಂದ ಇಷ್ಟಪಟ್ಟು ತಿಳ್ಕೊಂಡು ಪೂಜೆಯನ್ನು ಮಾಡ್ತೀನಿ. ವರ್ಷ ಕಳೆದಂತೆ ಪೂಜೆಯಲ್ಲಿ ನಮಗೂ ಕೂಡ ಇನ್ನೂ ಚೆನ್ನಾಗಿ ಗೊತ್ತಾಗ್ತಾ ಇರುತ್ತೆ. ಎಷ್ಟೇ ಕಲ್ತಿದ್ರೂ ಕೂಡ ಅದು ಕಡಿಮೆನೇ, ಕಲಿಯೋದು ಇನ್ನೂ ತುಂಬಾ ಇರುತ್ತೆ. ವರ್ಷ ಕಳೆದಂಗೆ ನಾವು ಕೂಡ ತುಂಬ ಕಲಿತಾ ಬರ್ತಾ ಇರ್ತೀವಿ. ಯಾರೂ ಕೂಡ ನಾನು ಸಂಪೂರ್ಣವಾಗಿ ಕಲ್ತಿದ್ದೀನಿ ಅಂತ ಅನ್ನೋ ಥರ ಏನು ಇರೋದಿಲ್ಲ. ಎಲ್ಲರೂ ಕೂಡ ಕಲಿತಾ ಬರ್ತಾನೆ ಇರ್ತಾರೆ. ಎಷ್ಟಾದ್ರೂ ಕಲ್ತಿರೋದು ಕಡಿಮೆನೇ, ಕಲಿಯೋದು ತುಂಬಾ ಇರುತ್ತೆ. ಪೂಜೆ ಮಾಡೋರ ಹತ್ರ ನಾನು ಕೇಳಿ ತಿಳ್ಕೊಳ್ತೀನಿ ಯಾವ ರೀತಿಯಾಗಿ ಪೂಜೆ ಮಾಡೋದು ಅಂತ. ಬುಕ್ಸ್ಗಳನ್ನು ಓದಿ ತಿಳ್ಕೊಳ್ತೀನಿ ಯಾವ ರೀತಿಯಾಗಿ ಮಾಡಬೇಕು ಅಂತ, ಹಾಗೆ ಯಾವ ರೀತಿಯಾಗಿ ಮಾಡಬಾರ್ದು ಅನ್ನೋದನ್ನು ಕೂಡ ತಿಳ್ಕೊಳ್ತೀನಿ. ಕಲಿತಾ ಹೋಗ್ತಾ ಇದ್ದೀನಿ. ನೀವು ಕೂಡ ಏನಾದರೂ ತಪ್ಪಾಗಿದ್ದರೆ ಹೇಳಿ, ನನ್ನ ಪೂಜೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಹೇಳಿ. ನಾನು ಖಂಡಿತವಾಗಿಯೂ ಕೂಡ ತುಂಬ ಇಷ್ಟಪಟ್ಟು ತಿದ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ನಾನು ಈ ವರ್ಷ ಈ ರೀತಿಯಾಗಿ ವರಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಿದ್ದೀನಿ. ಈ ಪೂಜೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.